ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೋಚಕ ಘಟ್ಟವನ್ನು ತಲುಪಿದೆ ರಾಜ್ಯದ ಕುರ್ಚಿ ಕದನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಒಂದು ಬಣ, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರದ್ದು ಮತ್ತೊಂದು ಬಣ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಹೌದು, ಬೆಳಗಾವಿ ಅಧಿವೇಶನದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೋಳಾಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದೆರಡು ದಿವಸ ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ವಿ ಆರ್ ಲೈಕ್ ಬ್ರದರ್ಸ್ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಬಟ್ ರೈಟ್ ನಾವು ಏನಾಗ್ತಾ ಇದೆ ಅದನ್ನು ನೋಡೋದಾದರೆ, ರೋಚಕ ಘಟ್ಟವನ್ನು ತಲುಪಿದೆ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನ. ಬೆಳಗಾವಿ ಅಧಿವೇಶನದಲ್ಲಿ ಎರಡು ಹೋಳಾಗಿದೆ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದು ಬಣ, ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಣ ಅಂತ ಹೇಳಿ ಇಬ್ಬಾಗ ಅಂತ ಹೇಳಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗೆ ಇದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಡಿನ್ನರ್ನಲ್ಲಿ ಭಾಗಿಯಾದ ಶಾಸಕರಿಗೆ ಒಂದು ಭರವಸೆಯನ್ನು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯನವರ ಪರವಾಗಿ ಯಾವೆಲ್ಲ ಸಚಿವರು ನಿಂತಿದ್ದಾರೆ ಅಂತ ಒಂದು ಲಿಸ್ಟ್ ಕೂಡ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ, ಹೈಕಮಾಂಡ್ ಹೇಳ್ತು ಎಲ್ಲವನ್ನ ನೀವೇ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಹೇಳಿ. ಏನು ಅವ್ರ ಮನೆಗೆ ಇವರು, ಇವ್ರ ಮನೆಗೆ ಅವರು ಬ್ರೇಕ್ಫಾಸ್ಟಿಗೆ ಹೋಗಿತ್ತು. ಮಾತುಕತೆ ನಡೆಸಿದ್ರು, ವಿ ಆರ್ ಬ್ರದರ್ಸ್ ಅಂದರು. ಈ ಹಿಂದೆಯೂ ಯಾವುದೇ ರೀತಿಯ ಅಸಮಾಧಾನ ಅನ್ನೋದು ನಮ್ಮಿಬ್ಬರ ನಡುವೆ ಇರಲಿಲ್ಲ, ಈಗಲೂ ಅಂಥ ಗೊಂದಲಗಳಿಲ್ಲ, ಮುಂದೆಯೂ ಅಂತ ಯಾವುದೇ ರೀತಿಯ ದ್ವಂದ್ವಗಳಿರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಬಟ್ ರೈಟ್ ನಾವು ಸಿಚುವೇಶನ್ ನೋಡ್ತಾ ಇದ್ದರೆ ಯಾಕೋ ಇದು ರೋಚಕ ಘಟ್ಟವನ್ನು ತಲುಪ್ತಾ ಇದೆಯೇನೋ ಅನ್ನುವಂತಹ ವಾತಾವರಣ ಕಂಡು ಬರ್ತಾ ಇದೆ. ಎಲ್ಲದಕ್ಕೂ ಅಧಿವೇಶನದ ನಂತರದ ಸಂದರ್ಭದಲ್ಲೂ ಒಂಥರ ಸಿಕ್ಕತ್ತೆ. ಇದೆಲ್ಲದರ ನಡುವೆ ಇವತ್ತು ನೋಡಿ 12/12/2025 14ನೇ ತಾರೀಕು ನೋಡಿ ದೆಹಲಿಗೆ ಹೋಗ್ತಾರಲ್ಲ, ಆವಾಗ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಡಿನ್ನರ್ ಪಾರ್ಟಿಯ ಮೂಲಕ ಡಿ.ಕೆ. ಶಿವಕುಮಾರ್ ಒಂದು ರಾಜಕೀಯವಾಗಿ ಸಂದೇಶವನ್ನು ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂಥೇಳಿ ಇದೇ ಸಿದ್ದರಾಮಯ್ಯನವ್ರು ಹೇಳಿದರು. ದೆಹಲಿಯಲ್ಲೇ ಹೇಳಿಕೆಯನ್ನು ಸಿದ್ದರಾಮಯ್ಯನವ್ರು ಕೊಟ್ಟಿದ್ದರು. ಶೀಘ್ರದಲ್ಲೇ ಸಿ.ಎಂ ಸಿದ್ದು, ಡಿ.ಸಿ.ಎಂ ಡಿ.ಕೆ. ದೆಹಲಿ ಭೇಟಿ ಇದೆ. ಸೊ ಹಾಗಾಗಿ ಈ ಪಟ್ಟದಾಟ, ಡಿನ್ನರ್ ಪಾಲಿಟಿಕ್ಸ್, ಮುಂದೆ ದೆಹಲಿ ಯಾತ್ರೆ ಯಾವ ಹಂತಕ್ಕೆ ತಲುಪತ್ತೆ ಕಾದು ನೋಡಬೇಕು. ಸೊ ದೆಹಲಿ ಯಾತ್ರೆಯ ನಂತರದ ಸಂದರ್ಭದಲ್ಲಿ ಇನ್ನೊಂದು ಮಜಲನ್ನು ಈ ಒಂದು ಬೆಳವಣಿಗೆ ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಹಲವು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಲೆಟಸ್ ರೀಕಾಲ್, ಅಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಪಕ್ಕದಲ್ಲೇ ಇದ್ದರು. ನೋಡಿ, ಇದೆಲ್ಲವೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಪ್ರತಿಪಕ್ಷಗಳ ಅಪಪ್ರಚಾರ, ಅಪವಾದ, ವಿವಾದಗಳನ್ನು ಸೃಷ್ಟಿ ಮಾಡ್ತಾರೆ. ಇದು ಷಡ್ಯಂತ್ರ. ಏನು BJP ಒಂದು 60 ಜನ ಇದ್ದಾರೆ, JDS ಒಂದು 17-18 ಜನ ಇದ್ದಾರೆ, ಸೇರಿಸಿದ್ರು 80-82 ಆಗೋದಿಲ್ಲ. ಸೊ ಹಾಗಾಗಿ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಕಾಂಗ್ರೆಸ್ಸೇ ಇಬ್ಬಾಗ ಆಗ್ತಿರುವಂತಹ ಅರಿವು ಕಾಂಗ್ರೆಸ್ಸಿಗೆ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ. ಯಾವ ಉತ್ತರಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಊಟಕ್ಕೆ ಒಂದು ವರ್ಷ ಹೋಗಿದ್ದಾರೆ. ಯಾವ ಉತ್ತರನೆಲ್ಲ ಏನಿಲ್ಲ. ಅವರು ನಮ್ಮ ಕಾಂಗ್ರೆಸ್ಸಿಗೆ ಇಟ್ಕೊಂಡವರು, ನಾವೆಲ್ಲ ಬರೀಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಬಂದವರೇನು ಒಂದು ಕೆಲಸ ಮಾಡ್ತಾವನಿದೆ, ನಮ್ಮನೆ ಊಟ ಇವತ್ತು ತಂದ್ಕೊಡ್ತೀವಿ, ರಾಗಿ ಮುದ್ದೆ ಸಾಗುಂತ ಹೇಳ್ತಾವೆ. ಬೇಡ ನಂಗಾಗಿತ್ತ, ನಮಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಹಾಗೆ ಅವ್ರ ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ, ಸೇಟ್ ಆಶೀಶ್ ಸೇಟ್ ಕರೆದವ್ರೆ, ಪುಳೋ ಸೇಟ್ ಕರೆದವ್ರೆ. ಹಂಗೆ ಒಂದೊಂದು ದಿನ ಹೋಗೋದು. ಯಾವ ಉತ್ತರಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಊಟಕ್ಕೆ ಒಂದು ವರ್ಷ ಹೋಗಿದ್ದಾರೆ. ಯಾವ ಉತ್ತರನೆಲ್ಲ ಏನಿಲ್ಲ. ಅವರು ನಮ್ಮ ಕಾಂಗ್ರೆಸ್ಸಿಗೆ ಇಟ್ಕೊಂಡವರು, ನಾವೆಲ್ಲ ಬರೀಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಬಂದವರೇನು ಒಂದು ಕೆಲಸ ಮಾಡ್ತಾವನಿದೆ, ನಮ್ಮನೆ ಊಟ ಇವತ್ತು ತಂದ್ಕೊಡ್ತೀವಿ, ರಾಗಿ ಮುದ್ದೆ ಸಾಗುಂತ ಹೇಳ್ತಾವೆ. ಬೇಡ ನಂಗಾಗಿತ್ತ, ನಮಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಹಾಗೆ
ಅವ್ರ ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ, ಸೇಟ್ ಆಶೀಶ್ ಸೇಟ್ ಕರೆದವ್ರೆ, ಫಿರೋಜ್ ಸೇಟ್ ಕರೆದವ್ರೆ, ಹಂಗೆ ಒಂದೊಂದು ದಿನ ಹೋಗೋದು. ಶಾಸಕರಿಗೆ ಒಂದು ಔತಣ ಕೂಡ ಇತ್ತು. ಯಾವ ಊಟನೂ ಇಲ್ಲ. ಸರ್, ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಒಂದು ವರ್ಷ ಜನ ಹೋಗಿದ್ದಾರೆ. ಯಾವ ಊಟನೆಲ್ಲ ಇಲ್ಲೇ ಊಟ. ಒಬ್ಬ ಅವರು ನಮ್ಮ ಕಾಂಗ್ರೆಸ್ಸಿಗೆ ಇಟ್ಕೊಂಡವರು, ನಾವೆಲ್ಲ ಬರೀಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗರನ್ನೆಲ್ಲ ಬಂದವರೇನು ಒಂದು ಕೆಲಸ ಮಾಡ್ತಾವನಿಗೆ, ನಮ್ಮನೆ ಊಟ ಈ ಹೋಗ್ತಾ ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವೆ. ಬೇಡ ನಂಗಾಗಿತ್ತಾ ಹಂಗೆ ದಿನ ಹೋಗೋರು ಊಟ ತಂದು ಕೊಡ್ತಾ ಇದ್ದಾರೆ ಬಸ್ಸಲ್ಲಿ, ನಮ್ಮ ಕ್ಷೇತ್ರದಲ್ಲಿ. ಹಂಗೆ ಅವ್ರ ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ, ಸೇಟ್ ಆಶೀಶ್ ಸೇಟ್ ಕರೆದವ್ರೆ, ಫಿರೋಜ್ ಸೇಟ್